ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಫಾಸ್ಟ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ರೋಚಕ ತಿರುವನ್ನೇ ಪಡ್ಕೋತಾ ಇದೆ ನಿನ್ನ ಜೊತೆ ನನ್ನ ಕತೆ ಅಂತಾನೆ ಹೇಳ್ಬೋದು. ಸಂಚಿಕೆ ಶುರುವಿನಲ್ಲಿ ಭೂಮಿ ಈ ಕಡೆ ಅಜಿತ್ಗೆ ಅಂತ ಹಾಲ್ ತಗೊಂಡೋಗಿರ್ತಾಳ. ಭೂಮಿ ಮತ್ತೆ ಅಜಿತ್ ಇಬ್ರು ಕೂಡ ಒಂದೇ ರೂಮ್ ಅಲ್ಲಿ ಇರೋದನ್ನ ಈ ಕಡೆ ಪ್ರಸಾದಿ ನೋಡ್ಬಿಟ್ಟಿರ್ತಾನೆ. ಪ್ರಸಾದಿಗೆ ಫುಲ್ಲು ಡೌಟ್ ಶುರು ಆಗುತ್ತೆ, ಏನಕ್ಕೆ ಇವರಿಬ್ರು ಒಂದೇ ರೂಮಲ್ಲಿ ಮಲ್ಕೋತಿದಾರಲ್ಲ ಅಂತ ಹೇಳ್ಬಿಟ್ಟು. ಆದ್ರೆ ರಾತ್ರಿ ಆಗಿರುತ್ತೆ, ಎಲ್ರು ಕೂಡ ಮಲ್ಕೊಂಡ ಮೇಲೆ ಈ ಕಡೆ ಭೂಮಿ ಮತ್ತೆ ಅಜಿತ್ ಒಂದೇ ರೂಮಲ್ಲೇ ಮಲ್ಕೊಂಡಿರ್ತಾರೆ. ಅದಕ್ಕೆ ಪ್ರಸಾದಿ ನೋಡ್ಬಿಟ್ಟು ಸಿಕ್ಕಾಬಟ್ಟೆ ಅನುಮಾನ ಕಾಡೋದಕ್ಕೆ ಶುರು ಆಗುತ್ತೆ. ಇಲ್ಲ, ಇವರಿಬ್ರು ಮಧ್ಯೆ ಏನೋ ಇದೆ, ನನ್ಗೆ ಇಲ್ಲಿ ಮೋಸ ಆಗ್ತಿದೆ ಅಂತ ಹೇಳ್ಬಿಟ್ಟು ಹೇಗಾದ್ರೂ ಮಾಡಿ ಕಂಡಿಡಿಬೇಕು ಅಂತ ಈ ಕಡೆ ಪ್ರಸಾದಿ ಡಿಸೈಡ್ ಆಗ್ತಾರೆ. ಆದ್ರೆ ಇನ್ನೊಂದ್ ಕಡೆ ಅಜಿತ್ ಮತ್ತೆ ಸತ್ಯನ ಇಬ್ರು ಕೂಡ ಪ್ಲಾನ್ ಮಾಡ್ಕೊಂಡು ಪ್ರಸಾದಿಗೆ ತಾನಾಗಿ ಎಲ್ಲ ವಿಷಯ ಕೂಡ ಗೊತ್ತಾಗ್ಬಿಟ್ಟು ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟು ಇಲ್ಲೇ ಸತ್ತೋಗ್ಬಿಡ್ಬೇಕು ಅನ್ನೋ ಒಂದು ಉದ್ದೇಶ ಇರುತ್ತೆ ಈ ಕಡೆ ಅಜಿತ್ಗೂ ಕೂಡ. ಈ ಕಡೆ ಸತ್ಯನ ಕೂಡ ಅಜಿತ್ ಮತ್ತೆ ಭೂಮಿ ಚೆನ್ನಾಗಿರ್ಬೇಕು, ಇವರಿಬ್ರು ನನ್ನ ತಂಗಿ ಅಜಿತ್ ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶದಿಂದ ಹೇಗಾದ್ರೂ ಮಾಡಿ ಪ್ರಸಾದಿಗೆ ಗೊತ್ತಾರೋ ಮಾಡ್ಬೇಕು ಅಂತ ಈ ಕಡೆ ಸತ್ಯನ ಕೂಡ ಅಜಿತ್ಗೆ ಕೈ ಜೋಡಿಸಿರ್ತಾರೆ. ಹಾಗೆ ಈ ಕಡೆ ಸತ್ಯನ ಬಂದ್ಬಿಟ್ಟು ಬೇಕು ಅಂತಾನೆ ಪ್ರಸಾದಿನ ಕದ್ಬಿಟ್ಟು ನಿನ್ ಜೊತೆ ಮಾತಾಡ್ಬೇಕು ಅಂತ ಅಂದಾಗ, ಅಯ್ಯೋ ಸತ್ಯನ, ನಾನೇ ನಿನ್ ಜೊತೆ ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದಾಗ, ಏನು ಅಂತ ಕೇಳಿದಾಗ ಅದು ಮನಸ್ವಿನಿ ಮತ್ತೆ ಅಜಿತ್ ಒಂದೇ ರೂಮಲ್ಲಿ ಮಲ್ಕೋತಿದ್ದಾರೆ ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಈ ಕಡೆ ಪ್ರಸಾದಿ ಬಾಯಿ ಪಡ್ಕೋತಿರ್ತಾನೆ. ಹೌದಾ, ಅಯ್ಯೋ ದೇವ್ರೆ, ಇದೆಲ್ಲ ಆಗ್ಬಾರ್ದಿತ್ತಲ್ಲ. ಹೌದಾ, ನೀನ್ ನೋಡ್ದ್ಯಾ ಅಂತ ಹೇಳಿದಾಗ, ಸತ್ಯನಾ ಹೌದು, ಇಬ್ರು ಒಂದೇ ರೂಮಲ್ಲಿ ಇದ್ದಾರೆ ಅಂತ ಹೇಳಿದಾಗ, ಒಂದ್ ಕೆಲಸ ಮಾಡು, ಸೀದಾ ಒಳಗಡೆ ಹೋಗು, ಮೆತ್ತಗೆ ಅವರಿಬ್ರು ಏನ್ ಮಾಡ್ತಿದ್ದಾರೆ ಅಂತ ನೋಡ್ಕೊಂಬಾ ಅಂತ ಹೇಳ್ಬಿಟ್ಟು ಈ ಕಡೆ ಸತ್ಯನ ಬೇಕಂತಾನೆ ಹೇಳ್ಬಿಟ್ಟು ಪ್ರಸಾದಿನ ಕಳಿಸ್ಬಿಡ್ತಾರೆ. ಸರಿ ಸತ್ಯನ, ನಾನು ಹೋಗ್ಬಿಟ್ಟು ಎಲ್ಲ ಕೂಡ ನೋಡ್ಕೊಂಡು ಬರ್ತೀನಿ, ಅದೇನ್ ನಡೀತಿದೆ ಅಂತ. ಸತ್ಯನ, ಇನ್ನೊಂದು ಗೊತ್ತಾ, ನಾನು ಹೋಗ್ಬಿಟ್ಟು ಬಾಗಿಲು ತಟ್ಟಲ್ಲ, ನಾನು ಹೋಗ್ಬಿಟ್ಟು ಗಿಟಾರ್ ಅನ್ನ ಬಡಿತೀನಿ. ನಾನು ಬಾರಿಸೋ ಗಿಟಾರ್ ಸೌಂಡಿಗೆ ಅವರಿಬ್ರು ಹಂಗೆ ಆಚೆ ಬಂದ್ಬಿಡ್ಬೇಕು. ನೋಡಿ ಸತ್ಯನ ಏನ್ ಮಾಡ್ತೀನಿ ಅಂತ ಈ ಕಡೆ ಪ್ರಸಾದಿ ಹೊರಡ್ತಿರ್ತಾರೆ. ಈ ಕಡೆ ಸತ್ಯನ ಒಳಗೊಳಗೆ ನಗ್ತಿರ್ತಾರೆ. ಹೋಗು ಮಗ ಹೋಗು ಅಂತ ಹೇಳ್ಬಿಟ್ಟು. ಸರಿ, ಒಂದ್ ಪೀಡೆ ತೊಲಗ್ತು ಅಂತ ಹೇಳ್ಬಿಟ್ಟು ಈ ಕಡೆ ಸತ್ಯನ ಆರಾಮಲ್ಲಿ ಮಲ್ಗಕ್ ಹೋಗ್ತಾರೆ. ಅಯ್ಯೋ ಬೇಡಪ್ಪ, ಈಗ ಪ್ರಸಾದಿ ಹೋಗ್ಬಿಟ್ಟು ಮತ್ತಿನ್ನೇನು ನಿಂಗವಜ್ಜಿಗೆ ಹೇಳ್ಬಿಟ್ಟು ಅದೇನೇನು ನೋಡ್ಕೊಂಡು ಬಂದು ಇನ್ನೇನೇನು ಅವಂತರ ಮಾಡ್ತಾನೋ ಏನೋ, ಇರ್ಲಿ ಈಗ ಸದ್ಯಕ್ಕೆ ಪ್ರಸಾದಿ ಹೋಗಿದ್ದೇನೆ, ಅದೇನಾಗುತ್ತೋ ನಾನು ಕಾಯ್ತಾ ಇರ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಸತ್ಯನ ಕೂಡ ಅಲರ್ಟ್ ಆಗಿರ್ತಾರೆ. ಎಲ್ಲಾದ್ರೂ ಇನ್ ಕೇಸ್ ಏನಾದ್ರು ಸತ್ಯ ಅಜಿತ್ ಮತ್ತೆ ಭೂಮಿ ಇಬ್ರು ಕೂಡ ರೂಮಲ್ಲಿ ಇರೋದನ್ನ ನೋಡ್ಕೊಂಡು ಪ್ರಸಾದಿ ಬಂದು ನಿಂಗವಜ್ಜಿಗೆ ಕರ್ಕೊಂಡೋಗಿ ತೋರಿಸಿ ಇನ್ನು ಒಂದಕ್ಕೆ ಎರಡು ಆಗೋದು ಬೇಡ ಅಂತ ಹೇಳ್ಬಿಟ್ಟು ಈ ಕಡೆ ಸತ್ಯನ ಕೂಡ ಅಲರ್ಟ್ ಆಗಿರ್ತಾರೆ. ಈ ಕಡೆ ಪ್ರಸಾದಿ ಹೋಗ್ಬಿಟ್ಟು ಗಿಟಾರ್ ಬಡಿತಾ ಇರ್ತಾನೆ, ಬಾಗ್ಲತ್ರ ಬಡಿತಾನೆ ಬಾರಿಸ್ತಾನೆ ಇರ್ತಾನೆ. ರಾತ್ರಿ ಎಲ್ಲ ಗಿಟಾರ್ ಬಾರಿಸ್ತಾನೆ ಇರ್ತಾನೆ. ಆದ್ರೆ ಈ ಕಡೆ ಭೂಮಿ ಮತ್ತೆ ಅಜಿತ್ ಆಚೆನೆ ಬರೋದಿಲ್ಲ. ಅಜಿತ್ ಮತ್ತೆ ಭೂಮಿ ಗಂಡ ಹೆಂಡತಿ ಅಲ್ವಾ, ಒಳಗಡೆನೆ ಇರ್ತಾರೆ. ಆದ್ರೂ ಕೂಡ ಎಷ್ಟೇ ಕೂಡ ಈ ಕಡೆ ಪ್ರಸಾದಿ ಗಿಟಾರ್ ಬಾರಿಸಿದ್ರು ಕೂಡ ಈ ಕಡೆ ಬರ್ತಾನೆ ಇರಲ್ಲ. ಹಾಗಾಗಿ ಇಬ್ರು ಕೂಡ ನಿದ್ದೆ ಮಾಡ್ತಿರ್ತಾರೆ ಅಂತಾನೆ ಹೇಳ್ಬೋದು. ಇನ್ನ ಹೊಸದಾಗಿ ಸಂಸಾರ ಕೂಡ ಶುರು ಮಾಡಿರ್ತಾರೆ ಅಂತಾನೆ ಹೇಳ್ಬೋದು. ಇನ್ನೇನು ಪ್ರಸಾದಿಗೆ ಈ ಕಡೆ ಗಿಟಾರ್ ಬಡ್ದು ಪಾಪ ನಿದ್ದೆ ಬಂದ್ಬಿಡುತ್ತೆ. ಅಲ್ಲೇ ಬಾಗ್ಲತ್ರ ದಬಾರ್ ಅಂತ ಮಲ್ಕೊಂಡ್ಬಿಡ್ತಾನೆ ಒಂದ್ ಸೈಡ್ ಅಲ್ಲಿ. ಈ ಕಡೆ ಸತ್ಯನ ಎಲ್ಲ ಕೂಡ ನೋಡ್ತಿರ್ತಾರೆ. ಈ ಕಡೆ ಹೇಗಿದ್ರು ಪ್ರಸಾದಿ ಮಲ್ಕೊಂಡಲ್ವಾ, ಇನ್ನೊಂದ್ ಸ್ವಲ್ಪ ನಾನು ಕೂಡ ಮಲ್ಕೊಂಡ್ನಲ್ಲ, ಆಮೇಲೆ ಬೆಳಿಗ್ಗೆ ಏನಾಗುತ್ತೋ ನೋಡೋಣ ಅಂತ ಹೇಳ್ಬಿಟ್ಟು ಈ ಕಡೆ ಸತ್ಯನ ಕೂಡ ಯೋಚನೆ ಮಾಡ್ತಿರ್ತಾರೆ. ಇನ್ನ ಈ ಪ್ರಸಾದಿ ಮಲಗಿದಾನಲ್ವಾ, ಬೆಳಗಿನ ಜಾವ ಹೇಗಾದ್ರೂ ಮಾಡಿ ಅಜಿತನ ರೂಮಿಗೆ ಹೋಗ್ಬಿಟ್ಟು ಇಬ್ರು ಕೂಡ ಎಬ್ಬಿಸ್ಬಿಟ್ಟು ಭೂಮಿನ ಬೇರೆ ರೂಮಿಗೆ ಕರ್ಕೊಂಡ್ಬರೋ ವ್ಯವಸ್ಥೆ ಮಾಡ್ಬೇಕು. ಈ ಪ್ರಸಾದಿ ಇಲ್ಲಾಂದ್ರೆ ಒಂದಕ್ಕೆರಡು ಅವಾಂತರ ಮಾಡ್ಬಿಡ್ತಾನೆ ನಿಂಗವಜ್ಜಿಗೆ ಹೇಳ್ಬಿಟ್ಟು ಅಂದ್ಬಿಟ್ಟು ಈ ಕಡೆ ಸತ್ಯನ ಮನಸ್ಸಲ್ಲಿ ಪ್ಲಾನ್ ಮಾಡ್ಕೊಂಡು ಹಾಗೆ ಸತ್ಯನ ಕೂಡ ಮಲ್ಕೊಬಿಡ್ತಾರೆ. ಈ ಕಡೆ ಪ್ರಸಾದಿ ಬೆಳಿಗ್ಗೆ 4 ಗಂಟೆಗೆ ಎದ್ಬಿಡ್ತಾನೆ. ಅಲ್ಲ, ಈ ಪಿಕಾಸು ರೂಮ್ಗೆ ಮನಸ್ವಿನಿ ಹೋದ್ಲು, ವಾಪಸ್ ಹೋಗಿರೋದನ್ನ ನಾನು ನೋಡ್ಲೇ ಇಲ್ವಲ್ಲ. ಅಲ್ಲ, ಪಿಕಾಸು ಜೊತೆ ಇಲ್ಲೇ ಇದ್ದಾಳ ನನ್ ಮನಸ್ವಿನಿ, ಅಥವಾ ರೂಮಿಂದ ಆಚೆ ಹೋಗ್ಬಿಟ್ಲಾ ಅಂತ ಹೇಳ್ಬಿಟ್ಟು ಈ ಕಡೆ ತಲೆ ಕೆರ್ಕೋತಿರ್ತಾನೆ, ತಲೆ ಚೆಚ್ಕೋತಿರ್ತಾನೆ ಈ ಕಡೆ ಪ್ರಸಾದಿ. ಮೊದ್ಲು ನಾನು ಇವಾಗ ಹೋಗಿ ಸ್ನಾನ ಮಾಡ್ಕೊಬೇಕು, ಸ್ನಾನ ಮಾಡ್ಬಿಟ್ಟು ಇಲ್ಲೇ ಬಂದು ಬಾಗ್ಲತನೇ ಕೂತ್ಕೋತೀನಿ, ಇವರಿಬ್ರು ಇದೇ ರೂಮಲ್ಲಿ ಇದ್ರ ಏನು ಅಂತ ನಾನು ಇವತ್ತು ಕಂಡು ಹಿಡಿಲೇಬೇಕು ಅಂತ ಪ್ರಸಾದಿ ಡಿಸೈಡ್ ಆಗ್ತಾರೆ. ಈ ಕಡೆ ಸತ್ಯನ ಕೂಡ ಎಚ್ಚರಿಕೆ ಆಗುತ್ತೆ. ಸತ್ಯನ ಎದ್ದು ಬೆಳಗಾಗಿರುತ್ತೆ, ಅಯ್ಯೋ ಇಷ್ಟೊತ್ತಾಯ್ತಲ್ಲ ಏನಾಯ್ತು ಏನೋ ಅಂತ ಹೇಳ್ಬಿಟ್ಟು ಅಲ್ಲಿ ಇನ್ನೇನು ಅಜಿತಿನ ರೂಮಿಗೆ ಹೋಗ್ಬೇಕಾದ್ರೆ ಅಲ್ಲಿ ಒಂದು ಸೈಡ್ ಅಲ್ಲಿ ಈ ಕಡೆ ಪ್ರಸಾದಿ ಗಿಟಾರ್ ನುಡಿಸ್ಕೊಂಡು ಹಂಗೆ ಅಜಿತ್ ಭೂಮಿ ಬರೋದಕ್ಕೆ ಕಾಯ್ತಿರ್ತಾನೆ. ಅಯ್ಯೋ ಎಲ್ಲ ಇವನಿನ್ನು ಹೋಗಿಲ್ವಾ, ಮಲ್ಕೊಂಡಿಲ್ವಾ, ಇಲ್ಲೇ ಕಾಯ್ತಾ ಕೂತಾಣಲ್ಲ ಅಂತ ಹೇಳ್ಬಿಟ್ಟು ಏನಪ್ಪಾ ಮಾಡೋದು ಅಂತ ಈ ಕಡೆ ಸತ್ಯನಂಗ್ ಕೂಡ ಟೆನ್ಷನ್ ಆಗ್ತಿರುತ್ತೆ. ಸತ್ಯನ ಈ ಕಡೆ ಮೆತ್ತಿಗೆ ಪ್ರಸಾದಿ ಹತ್ರ ಹೋಗ್ತಾರೆ. ಪ್ರಸಾದಿಗೆ ಡೌಟ್ ಬರಬಾರ್ದು ಅಂತ ಹೇಳ್ಬಿಟ್ಟು ಕೈಯಲ್ಲಿ ಒಂದು ನ್ಯೂಸ್ ಪೇಪರ್ ಇಟ್ಕೊಂಡು ಓದೋ ತರ ಒಂದು ನಾಟಕ ಮಾಡ್ಕೊಂಡು ಪ್ರಸಾದಿ ಹತ್ರ ಹೋಗ್ತಾರೆ. ಏನಪ್ಪಾ ನಿದ್ದೆ ಮಾಡ್ತೇನಪ್ಪ ಚೆನ್ನಾಗಿ ಹಾಗೆ ಹೀಗೆ ಅಂತ ಹೇಳ್ಕೊಂಡು ಈ ಕಡೆ ಸತ್ಯನ ಕೂಡ ಮಾತಾಡ್ತಿರ್ತಾರೆ. ಅಲ್ಲ ಪ್ರಸಾದಿ, ನೀನ್ ಯಾಕೆ ಇಷ್ಟು ಬೇಗ ಎದ್ದೆ ಅಂತ ಹೇಳ್ಬಿಟ್ಟು ಕೇಳಿದಾಗ, ಅದು ನಾನು ಎದ್ದ ತಕ್ಷಣ ಸುಲೋಚನ ನೋಡ್ಬೇಕು ಅಂತ ಆಸೆ ಆಯ್ತು, ಅದಕ್ಕೆ ಅವಳು ಬರ್ಲಿ ಅಂತ ಕಾಯ್ತಾ ಇದ್ದೀನಿ ಅಂತ ಈ ಕಡೆ ಪ್ರಸಾದಿ ಕೂಡ ಹೇಳ್ತಾರೆ. ಓ ಹೌದಾ. ಈ ಕಡೆ ಸತ್ಯನಗಂತೂ ಸಿಕ್ಕಾಬಟ್ಟೆ ಒಳಗೊಳಗೆ ಟೆನ್ಷನ್ ಆಗ್ತಿರುತ್ತೆ. ಅಲ್ಲ, ಈ ಮನುಷ್ಯ ಇಲ್ಲಿಂದ ಎದ್ದೋಗಲ್ಲ ಅಂತಾನೆ. ಈ ಕಡೆ ಪಕ್ಕದಲ್ಲೇ ಅಜಿತ್ ಭೂಮಿ ರೂಮ್ ಇರೋದು. ಈಗ ಏನಾದ್ರೂ ಅವ್ರು ಆಚೆ ಬಂದ್ಬಿಟ್ರೆ ಈ ಪ್ರಸಾದಿ ನೋಡ್ಬಿಡ್ತಾನೆ, ಏನಪ್ಪಾ ಮಾಡೋದು ಅಂತ ಹೇಳ್ಬಿಟ್ಟು ಈ ಕಡೆ ಸತ್ಯನ ಕೂಡ ಸ್ವಲ್ಪ ಗಾಬರಿನಲ್ಲಿ ಟೆನ್ಷನ್ ಅಲ್ಲಿ ಇರ್ತಾರೆ. ಅದೇ ಟೈಮ್ ಅಲ್ಲಿ ಅಜಿತ್ ರೂಮಿಂದ ಆಚೆ ಬರ್ತಿರ್ತಾನೆ. ಏನೋ ಪಿಕಾಸು ಇಷ್ಟೊಂದು ಲೇಟ್ ಆಗಿ ಎದ್ದಿದ್ಯಲ್ಲ, ನಮ್ ಸುಲೋಚನ ಆಲ್ರೆಡಿ ಈಗ ಎದ್ದಿರ್ತಾಳೆ ಹಾಗಂತ ಈ ಕಡೆ ಪ್ರಸಾದಿ ಅಜಿತ್ಗೆ ಹೇಳ್ತಿರ್ತಾನೆ. ಪ್ರಸಾದಿಗೆ ಗೊತ್ತಿರುತ್ತೆ ಈ ಕಡೆ ಅಜಿತನ ರೂಮಲ್ಲೇ ಈ ಕಡೆ ಮನಸ್ವಿನಿ ಇದ್ದಾಳೆ ಅಂತ. ಆದ್ರೂ ಕೂಡ ಪ್ರಸಾದಿ ಬಾಯಿ ಬಿಡಿಸೋದಕ್ಕೋಸ್ಕರ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಈ ಕಡೆ ಭೂಮಿ ಕೂಡ ಎದ್ದು ಅಜಿತ್ ರೂಮಿಂದ ಆಚೆ ಬರ್ತಿರ್ತಾಳೆ. ಈ ಕಡೆ ಭೂಮಿ ಬಟ್ಟೆ ಸ್ವಲ್ಪ ಆ ಕಡೆ ಆಗಿರುತ್ತೆ ಅಂಡ್ ತಲೆ ಕೂಡ ಆ ಕಡೆ ಕೆದ್ರಿರುತ್ತೆ. ಅದನ್ನು ನೋಡ್ಬಿಟ್ಟು ಈ ಕಡೆ ಪ್ರಸಾದಿಗೆ ಫುಲ್ ಶಾಕು. ಮನಸ್ವಿನಿ,
ನೀನು ಇಲ್ಲಿ ಪಿಕಾಸ್ ರೂಮ್ ಅಲ್ಲಿ ಅಂತ ಹೇಳ್ಬಿಟ್ಟು ಹಂಗೆ ಕೂಕೊಂಡ್ ಬಂದ್ಬಿಡ್ತಾನೆ ಭೂಮಿನ ನೋಡ್ಬಿಟ್ಟು. ಈ ಕಡೆ ಪ್ರಸಾದಿ ಅಂತೂ ಫುಲ್ಲು ಟೆನ್ಷನ್ ಮಾಡ್ಕೊಂಡು ತಲೆ ಚೆಚ್ಕೊಂಡು ಈ ಕಡೆ ಸತ್ಯನ ಮೈ ಮೇಲೆ ಬಿದ್ದು ಬಿಡ್ತಾನೆ. ಏನೋ ಹೇಳ ಮೇಲೆ ಅಂತ ಹೇಳ್ಬಿಟ್ಟು ಈ ಕಡೆ ಸತ್ಯನ ಕೂಡ ಹೇಳ್ತಿರ್ತಾರೆ. ಸತ್ಯನ ಅಲ್ಲಿ ನಮ್ಮ ಪಿಕಾಸ್ ರೂಮ್ ಅಲ್ಲಿ ನಮ್ಮ ಮನಸ್ವಿನಿ ಪಿಕಾಸ್ ರೂಮ್ ಅಲ್ಲಿ ಮನಸ್ವಿನಿ ಅಂತ ಹೇಳ್ಬಿಟ್ಟು ಈ ಕಡೆ ನನ್ ಮನಸ್ವಿನಿ ಅಂತ ಈ ಕಡೆ ಪ್ರಸಾದಿ ತಲೆ ಚೆತ್ಕೋತಿರ್ತಾನೆ. ಏನೋ ನಡೀತಿದೆ ನಾನ್ ಮಾತ್ರ ಸುಮ್ನೆ ಇರಲ್ಲ, ಎಲ್ಲ ಮಂದಾಕಿನಿಗೆ ಹೇಳ್ತೀನಿ, ಮಂದಾಕಿನಿ ಅಂತ ಹೇಳ್ಬಿಟ್ಟು ಕಿರ್ತಿರ್ತಾನೆ. ಅದನ್ನ ಕೇಳಿಸ್ಕೊಂಡು ಈ ಕಡೆ ಭೂಮಿ ಮತ್ತೆ ಅಜಿತ್ ಇಬ್ರು ಕೂಡ ಶಾಕ್ ಅಲ್ಲಿ ಇರ್ತಾರೆ. ಇನ್ ಎಲ್ಲಿ ಎಲ್ಲ ಹೇಳ್ಬಿಟ್ಟು ಎಡವಟ್ ಮಾಡಾಕ್ತಾನೆ ಈ ಮನುಷ್ಯ ಅಂತ ಹೇಳ್ಬಿಟ್ಟು, ಮೊದ್ಲೇ ಎಡವಟ್ ಮನುಷ್ಯ ಇನ್ನೇನ್ ಮಾಡಾಕ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಕೂಡ ಫುಲ್ ಟೆನ್ಷನ್ ಆಗ್ತಿರತ್ತೆ. ಸಾಹೇಬ್ರೆ ಏನ್ ಮಾಡೋದು ಇವಾಗ, ಪ್ರಸಾದಿಗೆ ಎಲ್ಲ ಗೊತ್ತಾಗ್ಬಿಟ್ಟಿದೆ ನಾವಿಬ್ರು ಗಂಡ ಹೆಂಡತಿ ಅಂತ, ಏನ್ ಮಾಡೋ ಸಾಹೇಬ್ರೆ ಅಂತ ಈ ಕಡೆ ಭೂಮಿ ಕೂಡ ಎದುರ್ಕೊಂಡಿರ್ತಾಳೆ. ಭೂಮಿ ನೀನೇನು ಟೆನ್ಷನ್ ಮಾಡ್ಕೊಂಬೇಡ, ನಾನಿದ್ದೀನಿ, ನಾನೆಲ್ಲ ನೋಡ್ಕೋತೀನಿ ಅಂತ ಈ ಕಡೆ ಅಜಿತ್ ಕೂಡ ಭೂಮಿಗೆ ಸಮಾಧಾನ ಮಾಡ್ತಿರ್ತಾರೆ. ಈ ಕಡೆ ಮಂದಾಕಿನಿ ಅಂತ ಕಿರ್ಚ್ಕೊತಿರುವಾಗ ಪ್ರಸಾದಿ ಏನೋ ನಿಂದು ಯಾಕೋ ಬಾಯಿ ಬಡ್ಕೋತಿದ್ಯಾ ಅಂತ ಈ ಕಡೆ ನಿಂಗವಜಿ ಕೂಡ ಕೇಳ್ಕೊಂಡ್ ಬರ್ತಿರ್ತಾರೆ. ಒಳ್ಳೆ ನಿದ್ದೆ ಮಾಡಕ್ಕೂ ಬಿಡಲ್ಲೋ, ಬೆಳಗಿನ ಜಾವನ ಎತ್ಕೊಂಡು ಬಾಯಿ ಬಡ್ಕೋತಿಯಲ್ಲ ಅಂತ ಹೇಳ್ಬಿಟ್ಟು ಬೈತಿರ್ತಾರೆ ಈ ಕಡೆ ನಿಂಗವಜ್ಜಿ ಪ್ರಸಾದಿಗೆ. ಅದೇ ಟೈಮ್ಗೆ ಮನೆಯವರೆಲ್ಲರೂ ಕೂಡ ಬರ್ತಾರೆ. ಮನೆಯವರೆಲ್ಲರೂ ಕೂಡ ಅಂದ್ರೆ ರಾಮು ಶ್ರವಣ ಎಲ್ಲರೂ ಕೂಡ ಬರ್ತಾರೆ. ಏನಾಯ್ತು ಅಂತ ಈ ಕಡೆ ಪ್ರಸಾದಿ ಇದ್ದವನು ಮಂದಾಕಿನಿ ನನ್ ಜೀವನ ಹಾಳಾಗೋಯ್ತು, ಎಕ್ಕುಟ್ಟೋಯ್ತು, ಹಾಳಾಗೋಯ್ತು, ನನ್ ಜೀವನನೇ ಹೋಯ್ತು ಅಂತ ಹೇಳ್ಬಿಟ್ಟು ಬಡ್ಕೋತಿರ್ತಾನೆ. ಬೊಗಳು ನಾಯಿ ಅಂತ ಹೇಳ್ಬಿಟ್ಟು ಮತ್ತೆ ನಿಂಗವಜ್ಜಿ ಜೋರಾಗಿ ಪ್ರಸಾದಿಗೆ ಬೈದು ಬಿಡ್ತಾರೆ. ನಿಂಗವಜ್ಜಿ ಪಿಕಾಸು ಏನ್ ಮಾಡ್ತಾ ಗೊತ್ತಾ, ನೀನು ಎಲ್ಲ ವಿಷಯನೂ ಕೂಡ ಪ್ರಸಾದಿ ಹೇಳಕ್ಕೆ ಅಂತ ಹೋಗ್ತಾನೆ. ಸಾಹೇಬ್ರೆ ಎಲ್ಲ ವಿಷಯ ಹೇಳಕ್ ಹೋಗ್ತಿದಾರಲ್ಲ, ಏನಾದ್ರೂ ಮಾಡಿ ಸಾಹೇಬ್ರೆ ಅಂತ ಈ ಕಡೆ ಭೂಮಿ ಕೂಡ ಎದುರ್ಕೊಂಡು ಸಾಹೇಬ್ರ ಹತ್ರ ಅಂದ್ರೆ ಅಜಿತ್ ಹತ್ರ ಹೇಳ್ತಿರ್ತಾಳೆ. ಮಂದಾಕಿನಿ ಏನ್ ಗೊತ್ತಾ, ಪಿಕಾಸು ಮತ್ತೆ ಮನಸ್ವಿನಿ ಇಬ್ರು ಒಂದೇ ರೂಮಲ್ಲೇ ಮಲ್ಕೊಂಡಿದ್ದಾರೆ ಮಂದಾಕಿನಿ ಅಂತ ಹೇಳ್ಬಿಟ್ಟು ಹೇಳ್ದಾಗ ಏನೋ ಬೊಗಳ್ತಿದ್ಯಾ ಅಂತ ಹೇಳ್ಬಿಟ್ಟು ಈ ಕಡೆ ನಿಂಗವಜ್ಜಿ ಕೇಳ್ತಾರೆ. ಈ ಕಡೆ ಶ್ರವಣ ಇದ್ದವನು ಹೇಗಾದ್ರೂ ಮಾಡಿ ಈಗ ಏನಾದ್ರೂ ಒಂದು ಪ್ಲಾನ್ ಮಾಡ್ಬಿಟ್ಟು ಈ ಕಡೆ ವಿಷಯ ಗೊತ್ತಾಗ್ದಿರೋ ತರ ಮಾಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಮೊದ್ಲೇ ನಿಂಗವಜ್ಜಿ ಕೋಪ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಶ್ರವಣ ಬೇರೆ ಏನಾದ್ರೂ ಪ್ಲಾನ್ ಮಾಡ್ಬೇಕು ಅಂತ, ಅಯ್ಯೋ ನನ್ ಮಗನೇ ಬಿಳಿಜಿಲ್ಲೆ, ನನ್ ಮಗಳ ಮೇಲೆ ಅನುಮಾನ ಪಡ್ತಿದ್ಯೇನೋ, ಎಷ್ಟೋ ಧೈರ್ಯ ಅಂತ ಹೇಳ್ಬಿಟ್ಟು ಈ ಕಡೆ ಪ್ರಸಾದಿಗೆ ಹಿಗ್ಗ ಮುಗ ಬಾರ್ಸಕ್ ಶುರು ಮಾಡ್ತಾರೆ. ಈ ಕಡೆ ರಮಣ್ ಕೂಡ ಬೇಕು ಅಂತಾನೆ ಪ್ರಸಾದಿಗೆ ಹಿಗ್ಗ ಮುಗ ಬಾರ್ಸಕ್ಕೆ ಶುರು ಮಾಡ್ತಾರೆ. ನನ್ ಮಗನ ಮೇಲೆ ಅನುಮಾನ ಪಡ್ತೀನಿ ಅಂತ ಹೇಳ್ಬಿಟ್ಟು ರಾಮ್ ಕೂಡ ಹೊಡಿತಿರ್ತಾರೆ ಪ್ರಸಾದಿಗೆ. ನನ್ ಮಗ ಅವ್ನ ಎಂಟಿ ಬಿಟ್ಟು ಬೇರೆ ಯಾವ ಹುಡುಗಿನೋ ಕಣ್ಣೆತ್ತು ಕೂಡ ನೋಡಿಲ್ಲ, ಅಂತದ್ರಲ್ಲಿ ಮನಸ್ವಿನಿ ಮತ್ತೆ ಅವನು ಒಂದೇ ರೂಮಲ್ಲಿ ಮಲ್ಕೊಂಡಿದ್ರು ಅಂತ ಹೇಳ್ತಿದ್ಯಲ್ಲೋ, ಎಷ್ಟೋ ಧೈರ್ಯ ನಿನ್ಗೆ ಅಂತ ಹೇಳ್ಬಿಟ್ಟು ಇಬ್ರು ಹಂಗೆ ಚೆಚ್ಚಾಗ್ತಿರ್ತಾರೆ. ಇನ್ನೊಂದ್ ಕಡೆ ಸತ್ಯನ ಮತ್ತೆ ಬಿಡ್ಬೇಕಾ, ನನ್ನ ಫ್ರೆಂಡು ಮತ್ತೆ ನನ್ನ ತಂಗಿ ಮೇಲೆ ಅನುಮಾನ ಪಡ್ತೀಯ ಅಂತ ಹೇಳ್ಬಿಟ್ಟು ಸತ್ಯನ ಬಂದ್ಬಿಟ್ಟು ಮತ್ತೆ ಅವರು ಕೂಡ ಚೆಚ್ಚಕ್ಕೆ ಶುರು ಮಾಡ್ತಾರೆ. ಏನೋ ಅನ್ಕೊಂಡಿದ್ಯಾ ನನ್ನ ಮಗಳು ಎದ್ದ ತಕ್ಷಣ ಅವ್ಳ ಮಾವನ್ ಮುಖ ನೋಡ್ಬೇಕು ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಅಭ್ಯಾಸ ಮಾಡ್ಕೊಂಡಿದ್ದಲ್ಲ, ಎದ್ದ ತಕ್ಷಣ ಅವಳಿಗೇನೋ ಲಕ್ ಅಂತೆ ಗೊತ್ತಾ, ಅದಕ್ಕೆ ಅವಳು ಬೆಳಗಿನ ಜಾವ ಮಾವನ್ಗೆ ಎಬ್ರಸಕ್ ಹೋಗಿರ್ತಾಳೆ ಅಂತ ಹೇಳ್ಬಿಟ್ಟು ಈ ಕಡೆ ರಾಮು ಶ್ರವಣ ಎಲ್ಲರೂ ಕೂಡ ಹೇಳ್ತಿರ್ತಾರೆ. ಅಲ್ಲ ಅಜಿತ್ ಮುಖ ನೋಡೋದಕ್ಕೆ ಹೋದ್ರೆ ನನ್ನ ಮಗಳ ಮೇಲೆ ಅನುಮಾನ ಪಡ್ತೀಯ ಅಂತ ಈ ಕಡೆ ಶ್ರವಣ ಪ್ರಸಾದಿಗೆ ಉಲ್ಟಾ ಹೇಳ್ತಿರ್ತಾರೆ. ಪ್ರಸಾದಿಗೆ ಏನು ಕೂಡ ಅರ್ಥ ಆಗ್ತಿರಲ್ಲ, ಅಲ್ಲ ಬೆಳಗಿನ ಜಾವ ಹೋಗಿದ್ದ ಎಬ್ರಸಕ್ಕೆ ಅಂತ, ಅಲ್ಲ ರಾತ್ರಿನೇ ಹೋಗಿದ್ದಲ್ವಾ ಅಂತ ಹೇಳ್ಬಿಟ್ಟು ಈ ಕಡೆ ಪ್ರಸಾದಿ ತಲೆ ಚೆಚ್ಕೋತಿರ್ತಾನೆ. ಮತ್ತೆ ನನ್ ಮಗಳು ಅವಳ ಮಾವನ ದೇವ್ರ ಸ್ಥಾನದಲ್ಲಿ ಇಟ್ಟಿದ್ದಾಳೆ, ದೇವ್ರು ಅಂತ ಅನ್ಕೊಂಡಿದ್ದಾಳೆ ಕಣೋ, ಎಷ್ಟೋ ಧೈರ್ಯ ನಿನ್ಗೆ ಅನುಮಾನ ಪಡಕ್ಕೆ ಹಾಗೆ ಹೇಗೆ ಅಂತ ಮತ್ತೆ ಬಾರ್ಸಕ್ಕೆ ಶುರು ಮಾಡ್ತಾರೆ. ಈ ಕಡೆ ಪ್ರಸಾದಿ ಎಲ್ಲರ ಹತ್ರ ಒದೆ ತಿಂದ್ಬಿಟ್ಟು ಮಂದಾಕಿನಿ ಅನ್ಬಿಟ್ಟು ಹತ್ಕೊಂಡು ಮಂದಾಕಿನಿ ಹತ್ರ ಹೋಗ್ತಾನೆ. ಹೋಗೋ, ನಿನಗೆ ಒಳ್ಳೆ ಚಿನ್ನದಂತ ಹುಡುಗಿನ ಕೊಡ್ಸನ ಅಂದ್ರೆ ನೀನ್ ನೋಡಿದ್ರೆ ಈ ತರ ಪೆಕ್ರು ತರ ಆಡ್ತಿದ್ಯಲ್ಲೋ, ನಿನಗೆ ಇಷ್ಟೇ ಸಾಕಾಗಲ್ಲ, ಇನ್ನೂ ಬೀಳ್ಬೇಕಿತ್ತು ಅಂತ ಈ ಕಡೆ ಮಂದಾಕಿನಿ ಅಂದ್ರೆ ನಿಂಗವಜ್ಜಿ ಕೂಡ ಹೇಳ್ತಿರ್ತಾರೆ. ಅಯ್ಯೋ ಮಂದಾಕಿನಿ ಅಂತಿರ್ತಾನೆ ಈ ಕಡೆ ಪ್ರಸಾದಿ. ಈ ಕಡೆ ನಿಂಗವಜ್ಜಿನೂ ಕೂಡ ಎರಡು ಬಾರಿಸ್ತಾರೆ ಪ್ರಸಾದಿ ಕೆನ್ನೆಗೆ. ಈ ಕಡೆ ಅಜಿತ್ ಮತ್ತೆ ಭೂಮಿ ಇಬ್ರು ಕೂಡ ಸಮಾಧಾನ ಆಗ್ತಾರೆ. ಅಯ್ಯೋ ಹೇಗೋ ಒಂದು ಬಚಾವಾದ್ವಿ, ಅಯ್ಯಪ್ಪ ದೇವ್ರೆ, ಶ್ರವಣ್ ಮಾವ ಅಪ್ಪ ಬಂದಿಲ್ಲ ಅಂದ್ರೆ ಅಷ್ಟೇ ನಮ್ ಕತೆ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಕೂಡ ಸಮಾಧಾನ ಆಗ್ತಿರ್ತಾನೆ. ಅಯ್ಯೋ ಯಬ್ಬ, ನಿಂಗವಜ್ಜಿಗೆ ಎಲ್ಲ ಸತ್ಯ ಗೊತ್ತಾಗ್ಬಿಟ್ಟಿರೋದು, ನಾವಿಬ್ರು ಗಂಡ ಹೆಂಡತಿ ಅಂತ ಸದ್ಯ ಜಸ್ಟ್ ಬಚಾವಾಗ್ಬಿಟ್ವಿ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಮತ್ತೆ ಭೂಮಿ ಕೂಡ ಸಮಾಧಾನ ಆಗ್ತಿರ್ತಾರೆ. ಈ ಕಡೆ ಪ್ರಸಾದಿ ಒದೆ ತಿಂದು ಕುಣ್ಕೊಂಡು ಹೋಗ್ತಿರ್ತಾನೆ. ಇನ್ನೊಂದ್ ಕಡೆ ಸತ್ಯನ ಅವರು ಕೂಡ ನಿರಾಳ ಆಗ್ತಾರೆ, ಎಲ್ಲ ಸಮಸ್ಯೆ ಮುಗ್ದೋಯ್ತು ಅಂತ. ಅಂತೂ ಇಂತೂ ಅಜಿತ್ ಭೂಮಿ ಬಚಾವಾಗ್ತಾರೆ. ಸೊ ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಟೇಕ್ ಕೇರ್. ಬೈ ಫ್ರೆಂಡ್ಸ್.